ಬೇಲಿಯೇ ಎದ್ದು ಹೊಲ ಮೈದ್ರೆ ಏನ್ ಕತೆ. ಅಂಥ ಪರಿಸ್ಥಿತಿ ಈಗ ಆಗಿರೋದು ಒಂದು ಬ್ಯಾಂಕ್ನಲ್ಲಿ, ಅದು ಶಾಸಕರ ಆಪ್ತನ ಬ್ಯಾಂಕ್ ಅಂತೆ. ಏನಾಗಿದೆ ಈ ಬ್ಯಾಂಕ್ನಲ್ಲಿ ಕತೆ ನೋಡಿ. ಶಾಸಕ ರಮೇಶ್ ಜಾರಕಿಹೊಳಿ ಆಪ್ತನ ಬ್ಯಾಂಕ್ನಲ್ಲಿ ದೋಖಾ. 6.90 ಕೋಟಿ ಡೆಪಾಸಿಟ್, 74 ಕೋಟಿ ಸಾಲ ಪಡೆದ ಸಿಬ್ಬಂದಿ. ನಿರಂತರ 3 ವರ್ಷಗಳ ಕಾಲ ಬ್ಯಾಂಕ್ನಲ್ಲಿ ಮಹಾವಂಚನೆ. ಎಫ್ಐಆರ್ ಬೆನ್ನಲ್ಲೇ ಗ್ರಾಹಕರ ಸಭೆ ಕರೆದ ಜಾರಕಿಹೊಳಿ. ಹೀಗೆ ಬ್ಯಾಂಕ್ ಮುಂದೆ ಜಮಾವಣೆ ಆಗ್ತಾ ಇರೋ ಗ್ರಾಹಕರನ್ನ ಸಮಾಧಾನ ಮಾಡಿ ಕಳಿಸ್ತಾ ಇರೋ ಪೊಲೀಸರು. ಇನ್ನೊಂದೆಡೆ ಗೋಕಾಕ್ ಪೊಲೀಸ್ ಠಾಣೆಯಲ್ಲಿ ಬ್ಯಾಂಕ್ ಸಿಬ್ಬಂದಿಯ ವಿರುದ್ಧವೇ ಎಫ್ಐಆರ್. ಇದು ಬೆಳಗಾವಿ ಜಿಲ್ಲೆಯ ಗೋಕಾಕ್ ನಗರದಲ್ಲಿ ನಡೆದ ಮಹಾವಂಚನೆ ಪ್ರಕರಣ. ಬ್ಯಾಂಕ್ ಸಿಬ್ಬಂದಿಯಿಂದಲೇ ಬ್ಯಾಂಕ್ ಲೂಟಿ ಮಾಡಲಾಗಿದೆ. ಗೋಕಾಕ್ ನಗರದ ಗುರುವಾರ ಪೇಟೆಯಲ್ಲಿರೋ ಗೋಕಾಕ್ ಮಹಾಲಕ್ಷ್ಮಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ನಲ್ಲಿ ಭಾರಿ ಅವ್ಯವಹಾರ ನಡೆದಿದೆ. ಫಿಕ್ಸ್ ಡೆಪಾಸಿಟ್ ಮಾಡಿದ ಹಣದ ಮೇಲೆ ಸಿಸಿ ಮತ್ತು ಡೆಪಾಸಿಟ್ ಸಾಲ, ಪಿಗ್ಮಿ ಸಾಲ ಅಂತ ಪಡೆದು ದೋಖಾ ಮಾಡಲಾಗಿದೆ. ಸಾಲ ಪಡೆಯುವ ಮುನ್ನ ಖದೀಮರು 6,90,00,000 ಡೆಪಾಸಿಟ್ ಮಾಡಿದ್ದಾರೆ. ಬಳಿಕ ಇದೇ ಹಣದ ಮೇಲೆ ಬ್ಯಾಂಕ್ ಸಿಬ್ಬಂದಿ ಹಾಗೂ ಅವರ ಕುಟುಂಬಸ್ಥರು ಬರೋಬ್ಬರಿ 74 ಕೋಟಿ ಸಾಲ ಪಡೆದಿದ್ದಾರೆ. 2021 ರಿಂದ 2024 ಬ್ಯಾಂಕ್ನ ಓರ್ವ ಸಿಬ್ಬಂದಿ ಹಾಗೂ 13 ಜನರಿಂದ ಹಣ ಲೂಟಿ ಮಾಡಲಾಗಿದೆ. ಪ್ರಕರಣ ಸಂಬಂಧ ಗೋಕಾಕ್ ಶಹರ ಪೊಲೀಸ್ ಠಾಣೆಯಲ್ಲಿ 14 ಜನರ ವಿರುದ್ಧ ಕೇಸ್ ದಾಖಲಾಗಿದೆ. ಬ್ಯಾಂಕ್ನ ಅಧ್ಯಕ್ಷ ಜಿತೇಂದ್ರ ಮಂಗಲೇಕರ್ ಸೇರಿ ಇದರಲ್ಲಿ ಬ್ಯಾಂಕ್ನ ಓರ್ವ ಸಿಬ್ಬಂದಿ ಹಾಗೂ ಆತನ ಸಂಬಂಧಿಕರ ವಿರುದ್ಧ ದೂರು ದಾಖಲು ಮಾಡಲಾಗಿದೆ. ಬ್ಯಾಂಕ್ನಲ್ಲಿ ಠೇವಣಿ ಇಟ್ಟ ಗ್ರಾಹಕರು ಆತಂಕಗೊಂಡಿದ್ದಾರೆ. ಠೇವಣಿದಾರರು ಎಲ್ಲರೂ ಇವತ್ತು ಪೊಲೀಸ್ ಠಾಣೆಗೆ ಬರುವಂತೆ ಪೊಲೀಸರು ಮನವಿ ಮಾಡಿದ್ದಾರೆ. 2021ನೇ ವರ್ಷದಿಂದ ಇಲ್ಲಿವರೆಗೂ 6 ಕೋಟಿಯನ್ನು ಎಫ್ ಡಿ ಆಗಿ ಇಟ್ಟು ಅದರ ಮೂಲದ ಮೇಲೆ ಈ 14 ಜನ ಆರೋಪಿಗಳು ತಮ್ಮ ಅಕೌಂಟಿಗೆ ಲೋನ್ ತೆಗೆದುಕೊಂಡು ಒಟ್ಟು 74,86,00,000 ಇದನ್ನು ಮರಳಿ ತಿರುಗಿಸದೆ ತಮ್ಮ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡು ಒಬ್ಬರ ಜೊತೆ ಇನ್ನೊಬ್ಬರು ಶಾಮೀಲಾಗಿ ಬ್ಯಾಂಕಿಗೆ ವಂಚನೆ ಮಾಡಿದ್ದಾರೆ ಅಂತ ಒಂದು ಕಂಪ್ಲೇಂಟ್ ಮೇಲೆ ನಾವು ಆಲ್ರೆಡಿ ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆ ನಡೆಸ್ತಾ ಇದ್ದೀವಿ. ಬ್ಯಾಂಕ್ ಅವ್ಯವಹಾರ ಗೊತ್ತಾಗ್ತಾ ಇದ್ದಂತೆ ಠೇವಣಿದಾರರು ದೌಡಾಯಿಸಿದ್ರು. ನಮ್ಮ ಹಣ ಬರುತ್ತಾ ಹೇಗೆ ಅಂತ ಚಿಂತೆಯಲ್ಲಿ ಇದ್ದಾರೆ. ಇನ್ನು ಬೆಳಗಾವಿ ಚೆನ್ನಮ್ಮ ವೃತ್ತದ ಬಳಿ ಇರುವ ಬ್ಯಾಂಕ್ಗೂ ಸಹ ಬೀಗ ಹಾಕಲಾಗಿದೆ. ಅಲ್ಲಿಯೂ ಜನ ಪಾಸ್ಬುಕ್ ಹಿಡಿದು ಬಂದು ಬ್ಯಾಂಕ್ಗೆ ಹಾಕಿದ ಬೀಗ ನೋಡಿ ಬಂದ ದಾರಿಗೆ ಸುಂಕವೂ ಇಲ್ಲ, ಠೇವಣಿ ಇಟ್ಟ ಹಣವೂ ಇಲ್ಲ ಅಂತ ವಾಪಸ್ಸಾದ್ರು. 2021 ರಿಂದ 2024 ಅವಧಿಯಲ್ಲಿ ಅಂದ್ರೆ ಸತತ 3 ವರ್ಷಗಳ ಕಾಲ ಬ್ಯಾಂಕ್ನಲ್ಲಿ ವಂಚನೆ ನಡೆದರೂ ಬ್ಯಾಂಕ್ ಆಡಳಿತ ಮಂಡಳಿ, ನಿರ್ದೇಶಕರು ಹಾಗೂ ಸದಸ್ಯರು ಹೇಗೆ ಸುಮ್ಮನೆ ಕೂತ್ರು ಅನ್ನೋದೇ ಪ್ರಶ್ನೆ. ಇನ್ನು ವರ್ಷಕ್ಕೊಮ್ಮೆ ನಡೆಯುವ ಆಡಿಟ್ನಲ್ಲಿ ಹೇಗೆ ಕಂಡು ಬರಲಿಲ್ಲ, ಇನ್ನು ಆರ್ಬಿಐ ನಡೆಸುವ ಪರಿಶೀಲನೆಯಲ್ಲೂ ಹೇಗೆ ಈ ವಂಚನೆ ಕಂಡು ಬಂದಿಲ್ಲ ಅನ್ನೋದೇ ಯಕ್ಷ ಪ್ರಶ್ನೆ. ಬ್ಯಾಂಕ್ ಅಧ್ಯಕ್ಷ ನೀಡಿದ ದೂರಿನ ಅನ್ವಯ ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ಆರೋಪಿಗಳ ಬಂಧನಕ್ಕೆ ಈಗಾಗಲೇ 3 ತಂಡಗಳನ್ನ ರಚನೆ ಮಾಡಿದ್ದಾರೆ. 10 ಕೋಟಿಗೂ ಹೆಚ್ಚು ಫ್ರಾಡ್ ಆಗಿರೋದ್ರಿಂದ ಪ್ರಕರಣದಲ್ಲಿ ಸಿಐಡಿ ಎಂಟ್ರಿ ಆಗುತ್ತೆ. ಈಗಾಗಲೇ ಸರ್ಕಾರಕ್ಕೂ ಸಹ ಪತ್ರ ಬರೆಯಲಾಗಿದೆ ಅಂತ ಬೆಳಗಾವಿ ಎಸ್ಪಿ ತಿಳಿಸಿದ್ದಾರೆ. ಈ ಎಲ್ಲ ಫ್ರಾಡ್ ಅಥವಾ ಚೀಟಿಂಗ್ ಆಗಿರ್ತಕ್ಕಂಥದ್ದು ಗೋಕಾಕ್ ನಗರದ ಗುರುವಾರಪೇಟೆಯಲ್ಲಿರ್ತಕ್ಕಂಥ ಮೇನ್ ಬ್ರ್ಯಾಂಚಲ್ಲಿ. ಇದು ಎನಿವೇ ತುಂಬ ಸೀರಿಯಸ್ ಕೇಸು ಮತ್ತು 10 ಕೋಟಿಗಿಂತ ಹೆಚ್ಚಿನ ಫೈನಾನ್ಷಿಯಲ್ ಫ್ರಾಡ್ ಆಗಿರೋದ್ರಿಂದ ನಾವು ತಕ್ಷಣ ಸರ್ಕಾರಕ್ಕೆ ಇದನ್ನು CIDಗೆ ಟ್ರಾನ್ಸ್ಫರ್ ಮಾಡಲಿಕ್ಕೆ ಕೂಡ ಪತ್ರ ಬರೆದಿದ್ದೀವಿ. ಬಟ್ ಅಲ್ಲಿವರೆಗೂ ನಮ್ಮ ಜಿಲ್ಲಾ ಪೊಲೀಸ್ ವತಿಯಿಂದ ಏನೇನು ಕ್ರಮ ತಗೊಳ್ಬೇಕು ಅದೆಲ್ಲವನ್ನು ನಾವು ತಗೊಳ್ತಾ ಇದ್ದೀವಿ. ಇನ್ನು ಎಫ್ಐಆರ್ ದಾಖಲಾಗ್ತಾ ಇದ್ದಂತೆ ಶಾಸಕ ರಮೇಶ್ ಜಾರಕಿಹೊಳಿ ಗೋಕಾಕ್ ಮಹಾಲಕ್ಷ್ಮಿ ಅರ್ಬನ್ ಕೋಆಪರೇಟಿವ್ ಸೊಸೈಟಿಯ ಗ್ರಾಹಕರ ಸಭೆ ಕರೆದಿದ್ದಾರೆ. ಇವತ್ತು ಸಭೆ ಕರೆಯಲಾಗಿದ್ದು ಸಭೆಯಲ್ಲಿ ತಹಶೀಲ್ದಾರ್, ಪೊಲೀಸರು ಸೇರಿದಂತೆ ಬ್ಯಾಂಕ್ನ ನಿರ್ದೇಶಕರು ಇರಲಿದ್ದಾರೆ ಅಂತ ತಿಳಿದು ಬಂದಿದೆ. ಇನ್ನು ಎಲ್ಲರ ಚಿತ್ತ ರಮೇಶ್ ಜಾರಕಿಹೊಳಿ ನೇತೃತ್ವದಲ್ಲಿ ನಡೆಯಲಿರುವ ಸಭೆಯ ಮೇಲಿದ್ದು ಗ್ರಾಹಕರು ಕೂಡ ನ್ಯಾಯದ ನಿರೀಕ್ಷೆಯಲ್ಲಿದ್ದಾರೆ. ದಿಲೀಪ್, ಪಬ್ಲಿಕ್ ಟಿವಿ, ಬೆಳಗಾವಿ.